ಈ ಹಿಂದೆ ಒಂದು ರೋಡು, ಅದರ ಹಿಂದೆ ಒಂದು ರೋಡು. ಅಲ್ಲಿ ನಾನು ಓದಿದ ಸ್ಕೂಲು ಕುಮಾರನ್ ಸ್ಕೂಲ್ ಅಂತ. ಆ ಸ್ಕೂಲ್ ಪ್ರಿನ್ಸಿಪಲ್ ರೂಮಲ್ಲಿ ಒಂದು ಪೇಂಟಿಂಗ್, ಒಂದು ಪಿಂಕ್ ಸ್ಯಾರಿ, ದಿವ್ಯವಾಗಿ ನಗ್ತಿರುವಂಥ ಒಂದು ಹೆಣ್ಮಗಳು, ಅವ್ರ ಕೈಯಲ್ಲಿ ಒಂದು ಹಣತೆ ಉರಿತಾ ಇದೆ. ಲೇಡಿ ವಿತ್ ದ ಲ್ಯಾಂಪ್ ಅಂತ ಮೇಲೆ ಬರೆದಿರುತ್ತೆ, ಕೆಳಗೆ ಲೀಡ್ ಅ ಕೈಂಡ್ಲಿ ಲೈಟ್ ಅಂತ ಇತ್ತು. ನಾನು ಸುಧಾಮೂರ್ತಿ ಮೇಡಮ್ನ ನೋಡಿದಾಗೆಲ್ಲ ಅದೇ ನೆನಪಾಗುತ್ತೆ, ದ ಲೇಡಿ ವಿತ್ ದ ಲ್ಯಾಂಪ್ ಅಂತ. ಬೆಳಕನ್ನು ಅವರ ಬರವಣಿಗೆಯ ಮೂಲಕ, ಅವರು ಯೋಚಿಸುವಂಥ ರೀತಿಯ ಮೂಲಕ, ಅವರ ಚಾರಿಟಿಯ ಮೂಲಕ ಬೆಳಕನ್ನು ಚೆಲ್ತಿರುವಂಥ ಸುಧಾಮೂರ್ತಿ ಅವರಿಗೆ ಧನ್ಯವಾದಗಳು ಫಾರ್ ರಿಲೀಸಿಂಗ್ ಪುಣ್ಯಕೋಟಿ ಆ್ಯಂಡ್ ಶತಕರುಣಿ. ಅದೇ ಲೇಡಿ ವಿತ್ ಲ್ಯಾಂಪನ್ನು KN ಗಣೇಶಯ್ಯ ಅವರು ಹೇಗೆ ವಿವರಿಸ್ತಾರೆ ಅಂತ ಯೋಚನೆ ಮಾಡಿ. ಲೈಟ್ ಟ್ರಾವೆಲ್ಸ್ ಅಟ್ 3 lakh km/s. ಆ ಥರ ಪ್ರಯಾಣಿಸುವಂಥ ಬೆಳಕು, ನೀವು ಆ ಲೇಡಿ ವಿತ್ ದ ಲ್ಯಾಂಪ್ ಅಂತ ಹೇಳ್ತಿರಲ್ಲ, ಅದೇ ಪೇಂಟಿಂಗು ಅಲ್ಲಿ ನಮ್ಮ ಮೈಸೂರು ಆರ್ಟ್ ಗ್ಯಾಲರಿಯಲ್ಲಿದೆ. ಎಲ್ಲರೂ ಅಂದ್ಕೊಂಡಿದ್ದಾರೆ ಅದು ರವಿವರ್ಮ ಮಾಡಿರೋದು ಅಂತ. ಅವ್ರು ಮಾಡಿರೋದಲ್ಲ, ಅದನ್ನು ಮಾಡಿರೋದು ಯಾರು ಅಂತ ವಿವರಣೆ ಹೇಳ್ತಾರೆ, ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ ಕೊಡ್ತಾರೆ. ನಂತರ ಹಣತೆ ಇಟ್ಟಾಗ ಏನಾಗುತ್ತೆ ಹೇಳಿ, ಕತ್ತಲೆ ನಿವಾರಣೆ ಆಗುತ್ತೆ. ಕಾರಣ ಏನು? ಆ ಒಂದು ನಿಮಿಷ ಹೊಸ ಡಾಟಾ ಸಿಗುತ್ತೆ ನಿಮ್ಮ ಕಣ್ಣಿಗೆ ಅಂತ ಇನ್ನೊಂದು ಇನ್ಸೈಟ್ ಕೊಡ್ತಾರೆ. ಈ ಥರ KN ಗಣೇಶಯ್ಯ ಅವರು ಒಂದು ಸೈನ್ಸನ್ನು ಹಿಸ್ಟ್ರಿ ಜೊತೆ ಮಿಕ್ಸ್ ಮಾಡಿ, ಫಿಲಾಸಫಿ ಜೊತೆ ಮಿಕ್ಸ್ ಮಾಡಿ, ನಮಗೆ 2-3 ದಶಕಗಳಿಂದ ಹಿ ಹಸ್ ಸರ್ವ್ಡ್ ಸಚ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಟು ಅಸ್ ಅಂತ ವಿಶೇಷವಾದಂಥ ಮೈಂಡ್ ಅಂದರೆ KN ಗಣೇಶಯ್ಯ ಅವರು. ಹಿಸ್ಟ್ರಿ ಒಂದು ಕಡೆ, ಫಿಲಾಸಫಿ ಒಂದು ಕಡೆ, ಸೈನ್ಸು ಈ ಕಡೆ, ಈಕಾಲಜಿ ಎಲ್ಲವೂ ಇಂಟರ್ಸೆಕ್ಟ್ ಮಾಡಿ ಅದನ್ನು ಸ್ವಾರಸ್ಯಕರವಾಗಿ ಒಬ್ಬ ಓದುಗನಿಗೆ ತಿಳಿಸೋದಿದೆಯಲ್ಲ, ಅದು ಗಣೇಶಯ್ಯ ಅವರ ಸ್ಟ್ರೆಂತು. ಹಾಗಾಗಿ ಗಣೇಶಯ್ಯ ಅವರು ಬಹಳ ವರ್ಷಗಳಿಂದ ನನಗೆ ಗೊತ್ತು, ಅವರ ಈ ಹೊಸ ಪ್ರಯತ್ನ ಇಟ್ಸ್ ವೆರಿ ನ್ಯಾಚುರಲ್, ಅವ್ರ ಮೈಂಡ್ ಇಂಥದ್ದೇ ಬರಬೇಕು ಅಂತ. ಈ ಥರ ಒಂದು ಕೃತಿಯನ್ನು ನೀವು ಹೇಗೆ ಅನಲೈಸ್ ಮಾಡ್ತೀರಿ? 3 ಬೇರೆ ಬೇರೆ ಲೆವೆಲಲ್ಲಿ ಇದನ್ನು ಅನಲೈಸ್ ಮಾಡ್ಬೋದು. ಒಂದು, ಇದನ್ನು ಮಾಡಿದವ್ರು ಯಾರು ಅಂತಲೇ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಣ. ನೀವು ಯಾವುದೋ ಚೈನೀಸ್ ಫಿಲ್ಮ್ ನೋಡ್ತೀರಾ, ಕೊರಿಯನ್ ಫಿಲ್ಮ್ ನೋಡ್ತೀರಾ, ಆದರೆ ಡೈರೆಕ್ಟರ್ ಯಾರು ಏನೂ ಗೊತ್ತಿಲ್ಲ. ಬರೀ ಆ ಪ್ರಾಡಕ್ಟ್ನ ಬೇಸ್ ಮಾಡಿ ಒಂದು ರಿವ್ಯೂ ಇರುತ್ತೆ, ಅದು ಫಸ್ಟ್ ಲೆವೆಲ್ ಆಫ್ ರಿವ್ಯೂ ಹೇಳ್ತಾರೆ. ಆ ಥರ ಬರೀ ಆಬ್ಜೆಕ್ಟಿವ್ ಆಗಿ ನೋಡಿದಾಗ ಏನು ಅಮೇಝಿಂಗ್ ಸರ್ ಇದು. ಇದನ್ನು ಅನಿಮೇಷನ್ ಮಾಡಿರೋರು ಬಾಲು ಆ್ಯಂಡ್ ಯುವರ್ ಟೀಮ್, ಮ್ಯೂಸಿಕ್ ಕೊಟ್ಟಿರೋರು, ಆ ಗಾಯಕರು, ಎಡಿಟಿಂಗ್ ಮಾಡಿರೋರು, ಆಲ್ ಆಫ್ ಯು ಎಕ್ಸ್ಟ್ರಾರ್ಡಿನರಿ ವರ್ಕ್ ಬಾಸ್. ಹಸು ಬಾಯಿಂದ ಎಲ್ಲೋ ಜೊಲ್ ಸುರಿತಾ ಇರ್ಬೋದು. ಆ ಹುಲಿ, ಆ ಮರಿ ರೀ, ಒಂದು ಹಸು ಬೆನ್ನಿನ ಮೇಲೆ ಒಂದು ಹುಲಿ ಮರಿ 10ನೇ ವರ್ಷದಿಂದ ಫಿಲ್ಮ್ ನೋಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತವರೆಗೂ ಆ ಥರ ಒಂದು ಬ್ಯೂಟಿಫುಲ್ ಫ್ರೇಮ್ ನೋಡೇ ಇಲ್ಲಪ್ಪ, ಆ ವಿಜುವಲೇ ನೋಡಿಲ್ಲ ನಾನು. ಒಂದು ಹಸು ಬೆನ್ನಲ್ಲಿ ಒಂದು ಹುಲಿ ಮರಿ ಕೂತಿರೋದು ನಾನು ನೋಡೇ ಇಲ್ಲ. ವಾಟ್ ಅನ್ ಇಮ್ಯಾಜಿನೇಷನ್ ಅಪ್ಪ, ಅಮೇಝಿಂಗ್ ಟು ದ ಎಂಟೈರ್ ಟೀಮ್, ಫಸ್ಟ್ ಲೆವೆಲ್. ಒಂದು ಅನಿಮೇಷನ್ ಫಿಲ್ಮ್ ಯಾಕೆ ಇಷ್ಟ ಆಗುತ್ತೆ ನಿಮಗೆ? ಫೈಂಡಿಂಗ್ ನೀಮೋ ಏನು, ಅದು ಮೀನ್ ಕತೆನಾ? ಟಾಯ್ ಸ್ಟೋರಿ ಏನು, ಅದೇನು ಗೊಂಬೆ ಕತೆನಾ? ಅಲ್ಲ, ಅದರ ಹಿಂದೆ ಒಂದು ಯೂನಿವರ್ಸಲ್ ಇಮೋಷನ್ ಇರುತ್ತೆ. ಇದು ಬಂದು ಒಂದು ಹುಲಿ ಕತೆ, ಒಂದು ಹಸು ಕತೆ ಅಲ್ಲ, ಅದು ಒಂದು ತಾಯಿಯ ಕತೆ, ಒಂದು ತಂದೆಯ ಕತೆ. ಯಾಕೆ ಕನೆಕ್ಟ್ ಆಗುತ್ತೆ ಅಂದರೆ ಯೂನಿವರ್ಸಲ್ ಇಮೋಷನ್ ಇರಬೇಕು ಅನಿಮೇಷನಲ್ಲಿ. ಅದಲ್ಲಿ ನೀವು ಗೆದ್ದಿದ್ದೀರಾ. ಎರಡನೇದು, ಯಾವುದೇ ಚಿತ್ರ ಹಿಟ್ಟಾಗಕ್ಕೆ ನಮ್ಮ ಮನಸ್ಸಲ್ಲಿ ಉಳಿಯೋಕ್ಕೆ ಕಾರಣ ಏನಾಗುತ್ತೆ ಅಂದರೆ, ಅದು ಬರೀ ಕೊನೆ ಕ್ಲೈಮ್ಯಾಕ್ಸಲ್ಲಿ 100 ಜನನ ಹೀರೋ ಹೊಡೆದ ಅದೆಲ್ಲ ಪಾಯಿಂಟು, ಅದು ಕ್ಲೈಮ್ಯಾಕ್ಸ್ ಅಲ್ವೇ ಇಲ್ಲ. ಇದ್ರ ಕ್ಲೈಮ್ಯಾಕ್ಸ್ ಏನು? ಟೈಗರ್ ಹೇಳ್ತು, ಐ ವಾಂಟ್ ಯುವರ್ ಬ್ಲಡ್, ಐ ವಾಂಟ್ ಯುವರ್, ನೀನು ನನ್ನ ಬೇಟೆ ಅಂತ ಶುರು ಮಾಡಿದ್ದಂಥ ಹುಲಿ ಯು ಆರ್ ಮೈ ಸಿಸ್ಟರ್ ಅಂತ ಕೊನೆಗೆ ಹೇಳುತ್ತೆ. ಬೇಟೆಯಲ್ಲಿ ಶುರುವಾದಂಥ ಒಂದು ಮನಸ್ಸು, ಇದು ನನ್ನ ಅಕ್ಕ, ಇದು ನನ್ನ ತಂಗಿ, ಇದು ನನ್ನ ಸಹೋದರಿ ಅಂತ ಒಪ್ಕೊಳ್ಳುತ್ತಲ್ಲ, ಆ ಮಾರಲ್ ಟ್ರಾನ್ಸ್ಫಾರ್ಮೇಷನ್ ಇದ್ದರೆ ಮಾತ್ರ ಒಂದು ಒಳ್ಳೆ ಕಥೆ ಆಗುತ್ತೆ. ಅದನ್ನು ಬಹಳ ಸ್ಪಷ್ಟವಾಗಿ ಸೆರೆ ಹಿಡಿದಿದ್ರಿ, ಕನ್ಗ್ರಾಟ್ಸ್ ಆನ್ ದ್ಯಾಟ್. ಎರಡನೇ ಲೆವೆಲ್ ಆಫ್ ರಿವ್ಯೂ ಯಾವಾಗ ನೋಡ್ತೀವಿ? ಈ ಚಿತ್ರದ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು? ಓ, ಇದು KN ಗಣೇಶಯ್ಯ ಅವರು ಬರೆದಿರೋದು.
ದೆನ್ ನಮ್ಮ ವ್ಯೂ ಪಾಯಿಂಟೇ ಚೇಂಜ್ ಆಗಿಬಿಡುತ್ತೆ. ಯಾರವರು? 350 and odd ಪಬ್ಲಿಕೇಶನ್ಸ್ ಇದೆ ಅವ್ರ ಹೆಸರಲ್ಲಿ. ಅಗ್ರಿಕಲ್ಚರಲ್ ಇದೆ, ಸೈಂಟಿಫಿಕ್ ಪೇಪರ್ಸ್ ಇದೆ, ನಾವೆಲ್ಸ್ ಇದೆ, ಡ್ರಾಮಾಸ್ ಇದೆ, ಪಾಡ್ಕಾಸ್ಟ್ ಇದೆ. ಒಂದು ದೊಡ್ಡ ಸ್ಪೆಕ್ಟ್ರಮ್ ಆಫ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿರುವಂಥ ವ್ಯಕ್ತಿ. ಅವ್ರ ಮೂಲಕ ಬಂದಿರುವಂಥ ಕತೆ ಇದು. ಏನು ಕತೆ? ನಾನು ಹೇಳೋದಲ್ಲ, ಲೇಡಿ ವಿತ್ ದ ಲ್ಯಾಂಪ್, ದಟ್ ಇಸ್ ಮೈ ಪರ್ಸನಲ್ ಮೆಮರಿ. ನನ್ನ ವೈಯಕ್ತಿಕ ನೆನಪು, ನನಗೆ ಮಾತ್ರ ಗೊತ್ತಿರೋದು. ಬಟ್ ಪುಣ್ಯಕೋಟಿ ಇದೆಯಲ್ಲ, ಅದು ಕಲೆಕ್ಟಿವ್ ಮೆಮರಿ. ಅದು ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ, ಕತೆ. ಸಾಮೂಹಿಕ ನೆನಪಲ್ಲಿ ಇರುವಂಥ ಒಂದು ಘಟನೆಯನ್ನು ತಗೊಂಡು, ಅದಷ್ಟೇ ಅಲ್ಲ, ಅದರ ಹಿಂದೆ ಇನ್ನೊಂದು ಕತೆ ಇದೆ ಅಂತ ಹೇಳಕ್ಕೆ ಅದಕ್ಕೊಂದು ವಿಶೇಷವಾದ ಮನಸ್ಸು ಬೇಕು, ಧೈರ್ಯ ಬೇಕು. ಅದನ್ನ ಗಣೇಶ್ ಅವರು ಮಾಡಿದ್ದಾರೆ. ಹಿಯರ್ ಯು ಹ್ಯಾವ್ ಪುಣ್ಯಕೋಟಿ, ಬಟ್ ದರ್ ಇಸ್ ಅ ಪ್ರೀಕ್ವೆಲ್ and there is a sequel attached to the original classic. Japanese ಅಲ್ಲಿ they say 5 whys ಅಂತ. ಅಂದರೆ ಒಬ್ಬ ಲೇಟಾಗಿ ಬಂದ ಆಫೀಸ್ಗೆ, ಅವನು ಸುಮ್ಮನೆ ಬೈತೆ, ಯಾಕೋ ಲೇಟಾಗಿ ಬಂದ್ಯಾ, ತಲೆ ಇದ್ದೀವನ ಅಂತ ಬೈತೀವಲ್ಲ, ಆಗ ಮಾಡಬೇಡಿ. 5 ಪ್ರಶ್ನೆ ಕೇಳಿ. ಯಾಕಪ್ಪ ಲೇಟಾಗಿ ಬಂದೆ? ಸರ್, ಫಸ್ಟ್ ಬಸ್ ಮಿಸ್ ಆಗೋಯ್ತು ಸರ್. ಯಾಕಪ್ಪ ಫಸ್ಟ್ ಬಸ್ ಮಿಸ್ ಆಯಿತು? ಸರ್, ಮನೆಯಿಂದ ಹೊರಟಿದ್ದೆ ಲೇಟ್ ಸರ್. ಯಾಕಪ್ಪ ಮನೆಯಿಂದ ಹೊರಟು ಲೇಟು? ನೈಟ್ ಮಲಗಿದ್ದು ಲೇಟ್ ಆಗೋಯ್ತು ಸರ್. ಯಾಕಪ್ಪ ನೈಟ್ ಲೇಟಾಗಿ ಮಲಗಿದೆ? ನೆನ್ನೆ ಅಮ್ಮ ತೀರೋದ್ರು ಸರ್, ಆ ಕಾರ್ಯೆಲ್ಲ ಮುಗಿಸೋಕ್ಕೆ ಲೇಟಾಗಿ ಹೋಯ್ತು ಸರ್ ಅಂತ ಅವನು ಹೇಳ್ದ. ಅಂದರೆ ನಿಮ್ಮ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಅದನ್ನು ಹೇಳ್ತಾರೆ. ಒಂದು ಪ್ರಶ್ನೆ ಹಿಂದೆ ಕೇಳಿ ಸರ್, ಈ ಕತೆ ಹೀಗಾಯ್ತಲ್ಲ, ಅದ್ರ ಹಿಂದೆ ಏನಾಯ್ತು ಅಂತ ಕೇಳಿ ಅಂತ ಹೇಳ್ತಾರೆ. ಅದನ್ನೇ ಅವ್ರು ಮಾಡಿರೋದು. ಆ ಒಂದು ಪ್ರಶ್ನೆ ಕೇಳಿದ್ರು, ಆ ಹುಲಿ ಹಾರ್ತಲ್ಲ, ಅದರ ಕತೆ ಏನು ಅಂತ ಕೇಳಿದ್ರ ರಿಸಲ್ಟೇ ಈ ಅದ್ಭುತವಾದಂಥ ಕಾವ್ಯ. ಆ ಮೈಂಡನ್ನ ಡೆವಲಪ್ ಮಾಡ್ಕೊಳ್ಳೋದು. 3ನೇ ಲೆವೆಲ್ ಆಫ್ ರಿವ್ಯೂ, ಈ ಕತೆ, ಸಾಹಿತ್ಯ, ಸಿನಿಮಾ ಇದೆಲ್ಲವನ್ನು ದಾಟಿ ಓವರ್ ಆಲ್ ಕಮ್ಯುನಿಟಿಗೆ, ಓವರ್ ಆಲ್ ನಮ್ಮ ಥಿಂಕಿಂಗ್ಗೆ, ಓವರ್ ಆಲ್ ಪ್ರಪಂಚಕ್ಕೆ ಇದರ ಕಾಂಟ್ರಿಬ್ಯೂಷನ್ ಏನು ಅಂತ, ಅದು ಅಲ್ಲಿ ಒಂದು ಕ್ಲಾಸಿಕ್ ಅಂತ ಡಿಸೈಡ್ ಆಗುತ್ತೆ. ಯಾವುದು ಕ್ಲಾಸಿಕ್ಕು? ಹ್ಯಾಮ್ಲೆಟ್, ಒತ್ತಲೋ. ಅದು ಬರೆದಂಥ ಪ್ರಪಂಚ ಮುಗಿದೋಗಿದೆ, 200 ವರ್ಷಗಳಾಗಿದೆ. ಈಗಲೂ ಅವ್ರು ಹೇಳಿದಂಥ ವಿಷಯ ಸತ್ಯ ಅಂತ ಹೇಳ್ತೀವಲ್ಲ, ಅದು ಕ್ಲಾಸಿಕ್. ಇದು ಯಾಕೆ ಕ್ಲಾಸಿಕ್ ಆಗುತ್ತೆ ಅಂದರೆ, 100 ವರ್ಷ ಆದಮೇಲೆ ಈ ಆರ್ಗ್ಯುಮೆಂಟ್ ಇಟ್ ವಿಲ್ ಕಂಟಿನ್ಯೂ. ಇದು ಮೇನ್ ಕಾಂಟ್ರಿಬ್ಯೂಷನ್. ಇಲ್ಲಿ ಆಗಿದ್ದೇನು ಸರ್? ಆ ಟೈಗರ್ ಬಂತಲ್ಲ, ನಾನು ಹೋಗ್ತೀನಪ್ಪ, ವಾಪಸ್ ಬರ್ತೀನಿ ಅಂತ ಹೇಳಿದಾಗ ಅದು ನಂಬ್ತು, ಸರಿ ಹೊಡ್ ಬಾ ಅಂತ. ಅದು ಹೋಯ್ತಲ್ಲ ಹಸು, ಅದು ಕೊಟ್ಟು ಮಾತನ್ನು ಉಳಿಸ್ಕೋಬೇಕು ಅಂತ ವಾಪಸ್ ಬಂತು. ನಾನು ಯಾಕೆ ವಾಪಸ್ ಬರಬೇಕು? ಕೊಟ್ಟು ಮಾತನ್ನು ಉಳಿಸ್ಕೋಬೇಕು ಅಂತ. ಯಾರು ಹೇಳಿದ್ರು ಅವ್ರಿಗೆ? ರಾಜರ ಆಜ್ಞೆ ಐತೇನು? ದೇವರ ಆಜ್ಞೆ ಐತಾ? ಅವ್ರಿಗೆ ಅನಿಸಿದ್ದು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಿಮಗನ್ನಿಸ್ಬೇಕು ಸರ್, ಯಾರೋ ಹೇಳಿದ್ರು ಇನ್ಯಾರು ಅಂತ ಹೇಳಲ್ಲ. ಒಬ್ಬ ಗ್ರೇಟ್ ವ್ಯಕ್ತಿಯನ್ನ ನೋಡಿ, ಅವನ ಮಾತನ್ನ ನೋಡಿ ನಾವು ಬದಲಾಗ್ತೀವಲ್ಲ, ದಟ್ ಈಸ್ ದ ಅಲ್ಟಿಮೇಟ್ ಟ್ರಾನ್ಸ್ಫರ್ಮೇಷನ್. ಯಾರು ಫೋರ್ಸ್ ಮಾಡಿದ್ದಲ್ಲ. ಹಸುವಿನ ನಡವಳಿಕೆ ನೋಡಿ ಹುಲಿ ಬದಲಾಯ್ತಲ್ಲ, ಹುಲಿಯ ನಡವಳಿಕೆ ನೋಡಿ ಹಸು ಆ ಕೇವಿಗೆ ಬಂತಲ್ಲ, ಆ ಥರ ಒಬ್ಬರ ನೇಚರನ್ನು ನೋಡಿ, ಒಬ್ಬರ ಸ್ವಭಾವವನ್ನು ನೋಡಿ ಇನ್ನೊಬ್ಬರು ಸ್ಫೂರ್ತಿ ತಗೊಂಡು ಅವರು ಶ್ರೇಷ್ಠವಾಗ್ತಾರಲ್ಲ, ಅದು ದಟ್ ಇಸ್ ದ ಮಾರ್ಕ್ ಆಫ್ ಅ ಟ್ರೂ ಕ್ಲಾಸಿಕ್. ಅದು ಈ ಚಿತ್ರದಿಂದ ಆಗುತ್ತೆ. ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಇದೆಲ್ಲದಕ್ಕೂ ಬೇಸ್ ಏನು? ಮನಸ್ಸಾಕ್ಷಿಗೆ ಇಬ್ಬರು ಮರ್ಯಾದೆ ಕೊಟ್ಟರು. ನನಗೆ ಬೇರೆ ಜವಾಬ್ದಾರಿಗಳಿದೆ, ಆದರೆ ನನ್ನ ಕರ್ತವ್ಯ ಇದು. ಇದರಿಂದ ಹಲವು ಪ್ರಶ್ನೆಗಳು ಹೇಳುತ್ತೆ. ಹುಲಿ ಮಾಡಿದ ಸರಿನಾ? ಹಸು ಮಾಡಿದ ಸರಿನಾ? ಅಲ್ಲೊಂದು ಕರು ಇದೆಯಲ್ಲ, ಅದರ ಗತಿ? ಈ ಥರ ಪ್ರಶ್ನೆಗಳು ಶುರುವಾಗುತ್ತೆ. ದಟ್ ಇಸ್ ವಾಟ್ ವಿಲ್ ಕೀಪ್ ದ ಆರ್ಗ್ಯುಮೆಂಟ್ ಗೋಯಿಂಗ್. ಹಾಗಾಗಿ ಇದೊಂದು ಆಲ್ಮೋಸ್ಟ್ ಗ್ರೀಕ್ ಟ್ರಾಜಿಡಿಗೆ ಇರುವಂಥ ಒಂದು ದುರಂತವನ್ನು ಈ ಥರ ಒಂದು ಸಣ್ಣ ಕತೆಗೆ ಗಣೇಶ್ ಅವರು ತಂದಿದ್ದಾರೆ. ಇದು ಬಹಳ 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 ವಿಶೇಷವಾದ ಪ್ರಯತ್ನ ಸರ್. ಫಾರ್ ಆಸ್ಪೆಕ್ಟ್ಸ್ ಐ ವಿಶ್ ದಿ ಹೋಲ್ ಟೀಮ್ ಆ್ಯಂಡ್ ಪರ್ಟಿಕ್ಯುಲರ್ಲಿ KN Ganesh ಅವರು a very very heartfelt congratulations. Thank you all.